Hello students, welcome to Dhruvika Academy. PGCET 2024 MBA, MCA, MTech, Architecture. ಈ ಕೋರ್ಸ್ಗಳದ್ದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬೆಳಗ್ಗೆ 10 ಗಂಟೆಗೆ ಮುಗಿಬೇಕಾಗಿತ್ತು. ಬಟ್ ಬಿಕಾಸ್ ಆಫ್ ವೇರಿಯಸ್ ರೀಸನ್ ಅವರಿಗೆ ಕೆಲವೊಂದು ಜನ ಸ್ಟೂಡೆಂಟ್ಸ್ಗೆ ಸೈಟ್ ಸರ್ವರ್ ಬಿಸಿ ಬರ್ತಾ ಇತ್ತು, ಕೆಲವೊಂದಷ್ಟು ಜನಕ್ಕೆ ಲಾಗಿನ್ ಆಗೋಕ್ಕಾಗ್ತಿರಲಿಲ್ಲ, ಇನ್ನೂ ಒಂದು ಸ್ವಲ್ಪ ಜನ ಸ್ಟೂಡೆಂಟ್ಸ್ಗೆ ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಲಾಗಿನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಥವಾ OTP ಬರ್ತಾ ಇರಲಿಲ್ಲ. ತುಂಬ ರೀಸನ್ಸ್ ಇದ್ವು. ಅದಕ್ಕೋಸ್ಕರ ಎಕ್ಸ್ಟೆನ್ಷನ್ ಮಾಡಿದ್ರು ಅವರು ಮಧ್ಯಾಹ್ನ 1 ಗಂಟೆವರೆಗೂ. ಅದಾದಮೇಲೆ ಅದು ಇಶ್ಯೂ ಸಾಲ್ವ್ ಆಗುತ್ತೆ ಅಂದ್ಕೊಂಡಿದ್ವಿ. ಬಟ್ ತುಂಬ ಜನ ಸ್ಟೂಡೆಂಟ್ಸ್ಗೆ ಇನ್ನೂ ಅದು ಕಂಟಿನ್ಯೂ ಆಯಿತು. ಹಲವಾರು ಜನ ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಿರಲಿಲ್ಲ, ಸ್ಪೆಷಲಿ ಚಾಯ್ಸ್ 3 ಇರೋದವ್ರಿಗೆ. ಸೊ ಅವರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ರು, KA ಕಾಲ್ ಮಾಡಿದ್ರು, ನಾವು ಕೂಡ ಕಾಲ್ ಮಾಡಿದ್ವಿ, ಮೇಲ್ ಕೂಡ ಮಾಡಿದ್ವಿ. ಅದೇ ರೀತಿಯಾಗಿ KA ಒಂದು ಸ್ಪಂದನೆ ಮಾಡಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿನ ನಾಳೆ ಮಧ್ಯಾಹ್ನ 12 ಗಂಟೆವರೆಗೂ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಸಪೋಸ್ ಇವತ್ತು ಸಾಯಂಕಾಲ 6 ಗಂಟೆಗೆ ನಮ್ಮ ರಿಸಲ್ಟ್ ಬರಬೇಕಾಗಿತ್ತು, ಪ್ರೊವಿಷನಲ್ ರಿಸಲ್ಟು. ಬಟ್ ನಾಳೆ ಮಧ್ಯಾಹ್ನ 12 ಗಂಟೆವರೆಗೂ ಎಕ್ಸ್ಟೆಂಡ್ ಆಗಿದೆ. ಸೊ ಎಕ್ಸ್ಟೆಂಡ್ ಆಗಿದೆ ಅಂದರೆ ನಾಳೆ ಸಾಯಂಕಾಲವರೆಗೂ ನಿಮಗೆ ಪ್ರೊವಿಷನಲ್ ರಿಸಲ್ಟ್ ಬರಬಹುದು. ಅಂದರೆ ಸೊ ಪ್ಲೀಸ್ ವೇಟ್ ಅಂಟಿಲ್ ಟುಮಾರೋ, ನಾಳೆವರೆಗೂ ವೇಟ್ ಮಾಡ್ತಾ ಇರಿ. ಸೊ ಇವತ್ತು ಬರುತ್ತೆ ಅಂತ ತುಂಬ ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಬಟ್ ಎಸ್, ಎಕ್ಸ್ಟೆಂಡ್ ಆಗಿದೆ ಬಿಕಾಸ್ ಆಫ್ ವೇರಿಯಸ್ ರೀಸನ್. ಸೊ ಇದು ನಾವು ಸ್ಟೂಡೆಂಟ್ಸ್ ಅಷ್ಟೇ ಹೇಳೋಕ್ಕಾಗಲ್ಲ, ಬಿಕಾಸ್ KA ಕೂಡ ನಿನ್ನೆ ಸಾಯಂಕಾಲ ಅಥವಾ ನಿನ್ನೆ ರಾತ್ರಿ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ನ ಬಿಟ್ಟಿದ್ದಾರೆ. ಸೊ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ನ ಅವರು ಲೇಟಾಗಿ ಬಿಟ್ಬಿಟ್ರೆ ಆಬ್ವಿಯಸ್ಲಿ ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ತುಂಬ ಜನ ಸ್ಟೂಡೆಂಟ್ಸ್ಗೆ ಸೈಟ್ ಇಶ್ಯೂ ಇರೋದ್ರಿಂದ ಆಗಿರಲಿಲ್ಲ. ಬಟ್ ಇವಾಗ ಅವ್ರು ಮಾಡ್ತಾ ಇದ್ದಾರೆ. ಐ ಹೋಪ್ ಯಾರು ಮಾಡಿಲ್ಲ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮಾಡಿಲ್ಲ ಅಥವಾ ಮುಗಿದು ಹೋಗಿದೆ ಅಂತ ಸುಮ್ಮನೆ ಕೂತ್ಬಿಟ್ಟಿರ್ತಾರೆ ಕೆಲವೊಬ್ರು. 10 ಗಂಟೆಗೆ ಮುಗಿದಿದೆ ಅಥವಾ ಮಧ್ಯಾಹ್ನ 1 ಗಂಟೆಗೆ ಮುಗಿದಿದೆ ಅಂತ ತುಂಬ ಜನ ಸುಮ್ಮನೆ ಕೂತ್ಬಿಟ್ಟಿರ್ತಾರೆ. ಸೊ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿರಿ, ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾವು ಪ್ರತಿಯೊಂದು ಅಪ್ಡೇಟ್ ಬಂದ ತಕ್ಷಣ ನಾವು ನಮ್ಮ ಚಾನಲ್ ಒಳಗಡೆ ಹೇಳೋದು, ನಾವು ಎಕ್ಸ್ಟೆಂಡ್ ಆಗಿದೆ ಅಥವಾ ಅದನ್ನ ಅಪ್ಡೇಟ್ ಮಾಡಿಕೊಡ್ರಿ, ಆಪ್ಷನ್ ಎಂಟ್ರೀಸ್ ಮಾಡಿರಿ ಅಂತ ಹೇಳ್ತಾ ಇರ್ತೀವಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ, ಅವ್ರು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಂದಿರ್ತಾರೆ ಅಥವಾ ಅವ್ರಿಗೆ ಫಿಲ್ ಮಾಡೋಕ್ಕಾಗಿರಲ್ಲ, ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಿರೋದಿಲ್ಲ. ಸೊ ಅವ್ರು ಯಾರಾದರೂ ಇದ್ದರೆ ಪ್ಲೀಸ್ ಅವ್ರಿಗೂ ಕೂಡ ಹೇಳಿ ದಟ್ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಮಾಡಿದ್ದಾರೆ, ನೀವು ಆಪ್ಷನ್ ಎಂಟ್ರಿ ಮಾಡೋಂಥ ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡಿರಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ ಅಥವಾ ನೀವು ಕೂಡ ಪರ್ಸನಲಾಗಿ ಹೇಳಿ ಅವ್ರಿಗೆ. ಸೊ ಇನ್ನೊಂದು ಸ್ವಲ್ಪ ಜನ ಸ್ಟೂಡೆಂಟ್ಸ್ಗೆ ಏನಾಗಿತ್ತು, ಒಂದೊಂದು ಕಾಲೇಜ್ನವರು ಆ್ಯಡ್ ಮಾಡಬೇಕು ಅಂತ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅಂಥ ಜನ ಸ್ಟೂಡೆಂಟ್ಸ್ ಏನಾದ್ರು ಇದ್ರಪ್ಪ ಅಂದರೆ ನೀವು ಕೂಡ ಏನು ಮಾಡ್ಬೋದು, ಹೊಸ ಆಪ್ಷನ್ ಎಂಟ್ರಿ ಅಥವಾ ನೀವು ಯಾವ್ದಾದ್ರು ಕಾಲೇಜ್ ಆ್ಯಡ್ ಮಾಡೋಂಗಿದ್ರೆ ಮಾಡಬಹುದು. ಸೊ ನಾಳೆ ಮಧ್ಯಾಹ್ನ 12 ಗಂಟೆವರೆಗೂ ಇದು ಓಪನ್ ಇರುತ್ತೆ. ಸೊ ತುಂಬ ಜನ ಸ್ಟೂಡೆಂಟ್ಸ್ಗೆ ಒಂದು ಮೈಂಡ್ ಸೆಟ್ ಇದೆ, ಇವಾಗ ನಾನು ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ದೀನಿ, ಅಲ್ಲಿ ಅಪ್ಡೇಟ್ ಅಂತ ಕೊಟ್ಟು ಡೀಟೇಲ್ಡ್ ಆಗಿರುವಂತಹ PDF ತೊಗೊಂಡಿದ್ದೀನಿ, ಇನ್ಮೇಲೆ ನನಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಲ್ವಾ? ಸೊ ಇದೊಂದು ಡೌಟ್ಸ್ ಇದೆ. ತುಂಬ ಜನ ಸ್ಟೂಡೆಂಟ್ಸು ಬೆಳಗ್ಗೆಯಿಂದ ಕಾಲ್ ಮಾಡಿದ್ದಾರೆ, ನಾನು ಕೇಳಿದ್ದಾರೆ. ಸೊ ನಾನು ಎಲ್ಲರಿಗೂ ಅದೇ ಹೇಳಿದ್ದೀವಿ, ನೀವು ಲಾಸ್ಟ್ ಡೇಟ್ ನಾಳೆ 12 ಗಂಟೆ ಆದರೆ 12 ಗಂಟೆವರೆಗೂ ಕೂಡ ನೀವು ಆಪ್ಷನ್ ಎಂಟ್ರೀಸ್ನ ಎಷ್ಟು ಸತಿ ಬೇಕಾದ್ರೆ ಮಾಡ್ಬೋದು. ಇನ್ ಕೇಸ್ ನೀವು ಯಾವುದೋ ಹೊಸ ಕಾಲೇಜಸ್ನ ಆ್ಯಡ್ ಮಾಡಬೇಕು ಅಂತ ಇವಾಗ ಬಂದಿತ್ತು, ದಟ್ ಯು ಗೆಟ್ ದ ಇನ್ಫಾರ್ಮೇಷನ್ ದಟ್ ನನಗೆ ಈ ಕಾಲೇಜು ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಅಂತಂದರೆ ನೀವು ಕೂಡ ಆಪ್ಷನ್ ಎಂಟ್ರೀಸ್ನ ಮತ್ತೆ ಮಾಡಬಹುದು. ಸೊ ನಾಳೆ ಮಧ್ಯಾಹ್ನ 12 ಗಂಟೆವರೆಗೂ ಓಪನ್ ಇರುತ್ತಪ್ಪಿ, ಮತ್ತೆ ಇದು ಎಕ್ಸ್ಟೆಂಡ್ ಆಗಲ್ಲ. ಆಲ್ರೆಡಿ ಇಟ್ ಈಸ್ ಸೆಕೆಂಡ್ ಟೈಮ್. ಬೆಳಗ್ಗೆ 10:30 ಮುಗಿಬೇಕಾಯಿತು 10 ಗಂಟೆಗೆ, ಬಟ್ 1 ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡಿದರು. ಅಗೇನ್ ಮತ್ತೆ ಅವರು ನಾಳೆ ಮಧ್ಯಾಹ್ನ 12 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಅಗೇನ್ ಡೋಂಟ್ ಎಕ್ಸ್ಪೆಕ್ಟ್ ದಟ್ ಥರ್ಡ್ ಟೈಮ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಅನ್ಕೊಳ್ಳೋಕೆ ಹೋಗಬೇಡ್ರಿ. ದೇ ವಿಲ್ ನಾಟ್ ಎಕ್ಸ್ಟೆಂಡ್ ಎಟ್ ಆಲ್. ಇಟ್ ಈಸ್ ಅ ಲಾಸ್ಟ್ ಎಕ್ಸ್ಟೆನ್ಷನ್. ಇದು ಲಾಸ್ಟ್ ಎಕ್ಸ್ಟೆನ್ಷನ್ ಆಗಿರುತ್ತೆ, ಮತ್ತೆ ಎಕ್ಸ್ಟೆನ್ಷನ್ ಆಗಲ್ಲ. ಸೊ ಅದಕ್ಕೋಸ್ಕರ ಯಾರು ನಿಮ್ಮ ಫ್ರೆಂಡ್ಸು ಮಾಡಿಲ್ಲ, ಪ್ಲೀಸ್ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿರಿ. ರೈಟ್, ಇನ್ಫಾರ್ಮ್ ಮಾಡಿರಿ. ಬಿಕಾಸ್ ಇದೇನಾಗುತ್ತೆ, ಪ್ರತಿಯೊಬ್ಬರಿಗೆ ಇನ್ಫಾರ್ಮ್ ಆಗಿ ಅವ್ರು ಮಾಡಿದ್ರೆ ಮಾತ್ರ ಇದು ಮುಂದೆ ಹೋಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ರಿಕ್ವೆಸ್ಟ್ ಮಾಡೋದು ಮತ್ತೆ ಎಕ್ಸ್ಟೆನ್ಷನ್ ಮಾಡೋದು, ಇದರಿಂದ ಲೈಕ್ ಎವ್ರಿಬಡಿ ಇಸ್ ಗೋಯಿಂಗ್ ಟು ಗೆಟ್ ಎಫೆಕ್ಟ್ ಅಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಯಾರಾದರೆ ಪ್ಲೀಸ್ ಅವ್ರಿಗೂ ಕೂಡ ಹೇಳಿ ಕರೆಕ್ಟಾಗಿ ಆಪ್ಷನ್ ಎಂಟ್ರೀಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಂತ ಹೇಳ್ರಿ. ಫೈನ್. ಸೊ ಇದು ಹೊಸ ಅಪ್ಡೇಟ್ ಆಗಿತ್ತು. ನಾಳೆ ಪ್ರೊವಿಷನಲ್ ಅಲಾಟ್ಮೆಂಟ್ ಆದ ತಕ್ಷಣ ಐಮ್ ಗೋಯಿಂಗ್ ಟು ಡೂ ದ ವಿಡಿಯೋ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟು ಫೈನಲ್ ನಿಮಗೆ ಸೀಟು ಅಲಾಟ್ ಆಗಿದ್ದು ಗೊತ್ತಾಗುತ್ತೆ ನಿಮಗೆ. ಸೊ ತುಂಬ ಜನ ಸ್ಟೂಡೆಂಟ್ಸ್ಗೆ ಬಂದಿತ್ತು, ಸರ್ ಸೆಕೆಂಡ್ ರೌಂಡ್ ಹೋದ್ಮೇಲೆ ನಾನು ಸೀಟ್ನ ಕ್ಯಾನ್ಸಲ್ ಮಾಡ್ಕೊಳ್ಬೋದಾ? ಮಾಡೋಕ್ಕೆ ಬರಲ್ಲಪ್ಪಿ. ಸೆಕೆಂಡ್ ರೌಂಡ್ ಮುಗಿಯೋದ್ರ ಒಳಗಡೆ ನೀವು ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕು. ಇವಾಗ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಅಲಾಟ್ ಆದಮೇಲೆ ಯು ಕಾಂಟ್ ಕ್ಯಾನ್ಸಲ್ ದ ಸೀಟ್. ಕ್ಯಾನ್ಸಲ್ ಮಾಡೋಕ್ಕೆ ಆಗಲ್ಲ. ಇದೊಂದು ಕ್ಲಾರಿಟಿ ಇರಲಿ. ಐದರ್ ಇಟ್ ಮೇ ಬಿ ಚಾಯ್ಸ್ 3 ಆಗಿರಲಿ, ಚಾಯ್ಸ್ 2 ಆಗಿರಲಿ, ಯಾರಾದರೂ ಆಗಿರಲಿ ಮಾಡೋಕ್ಕೆ ಬರಲ್ಲ. ಸೊ ನೀವು ಮಾಡಿಕೊಂಡ್ರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮುಗಿಯೋದ್ರೊಳಗಡೆ ನೀವು ಏನು ಮಾಡ್ಬೋದು, ಸೀಟ್ನ ಕ್ಯಾನ್ಸಲೇಷನ್ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ಜನ ಸ್ಟೂಡೆಂಟ್ಸ್ ಕ್ವೆರಿ ಇದೆ, ಏನಪ್ಪ ಅಂದರೆ ದಟ್ ನಾನು ಹರಿಬರಿ ಒಳಗಡೆ ನಾನು ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಆಲ್ರೆಡಿ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಇವಾಗ ಏನಾದರೂ ಸೆಕೆಂಡ್ ರೌಂಡಲ್ಲಿ ಮತ್ತೆ ಪಾರ್ಟಿಸಿಪೇಟ್ ಮಾಡಬಹುದಾ ಅಂತ ತುಂಬ ಜನ ಸ್ಟೂಡೆಂಟ್ಸ್ಗೆ ಈ ಒಂದು ಕ್ವೆರಿ ಇದೆ. ದಟ್ ಮಾಡೋಕ್ಕಂತೂ ಬರಲ್ಲ, ಯಾಕಂದರೆ ಒಂದ್ಸಲ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡ್ಬಿಟ್ರೆ ಇಟ್ ಇಸ್ ಫಿನಿಶ್ ದೇರ್. ಸೊ ಯಾಕಂದರೆ ಆ ಸೀಟು ಸೆಕೆಂಡ್ ರೌಂಡಲ್ಲಿ ಬಂದು ಕೂತಿರುತ್ತೆ. ಸೊ ಅದಕ್ಕೋಸ್ಕರ ನೀವು ವಾಪಸ್ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡ್ರೆ ಯು ಕಾಂಟ್ ಪಾರ್ಟಿಸಿಪೇಟ್ ಇನ್ ದಿ ನೆಕ್ಸ್ಟ್ ರೌಂಡ್ ಬರಲ್ಲ. ಇನ್ನೊಂದು ಕ್ವೆರಿ ಇದೆ, ದಟ್ ಸರ್ ಥರ್ಡ್ ರೌಂಡ್ ನಡೆಯುತ್ತಾ? ಅಂದರೆ ಇದು ತುಂಬ ಮೇಜರ್ ಕ್ವೆರಿ ಇದೆ. ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಿರ್ತಾರೆ, ಸರ್ ಥರ್ಡ್ ರೌಂಡ್ ಇದೆಯಾ ಅಂತ. ಅದು ಪ್ರತಿ ವರ್ಷವೂ ಬರಲ್ಲಪ್ಪಿ. 2023 ಒಳಗಡೆ ಎಕ್ಸ್ಟೆನ್ಷನ್ ರೌಂಡ್ ಮಾಡಿದರು. ಅಂದರೆ ಅವೈಲೇಬಿಲಿಟಿ ಆಫ್ ಸೀಟ್ಸ್ನ ಜಾಸ್ತಿ ಇದ್ವಪ್ಪ ಅಂದರೆ, ಸೀಟ್ಸನ್ನು ಉಳ್ಕೊಂಡು ಬಿಟ್ಟುವಪ್ಪ ಅಂದರೆ ಆವಾಗ ಪಾಸಿಬಿಲಿಟಿ ಇರುತ್ತೆ ಥರ್ಡ್ ರೌಂಡ್ ಹೋಗೋಕ್ಕೆ. ಇನ್ ಕೇಸ್ ಏನಾದ್ರು ಅವೈಲೇಬಿಲಿಟಿ ಆಫ್ ದ ಸೀಟ್ ಇರಲಿಲ್ಲಪ್ಪ ಅಂದರೆ ದೇ ವಿಲ್ ನಾಟ್ ಡೂ ದ ಸೆಕೆಂಡ್ ರೌಂಡ್ ಮಾಡಲ್ಲ. ಅದಕ್ಕೋಸ್ಕರ ಹಿಂದಿನ ವರ್ಷದ ನೀವು ಟ್ರೆಂಡ್ಸ್ನ ನೋಡ್ಕೊಂಬಂದರೆ ಕೆಲವೊಂದು ವರ್ಷದಲ್ಲಿ ಥರ್ಡ್ ರೌಂಡ್ ಮಾಡಿದರೆ, ಕೆಲವೊಂದು ವರ್ಷದಲ್ಲಿ ಥರ್ಡ್ ರೌಂಡ್ ಮಾಡಲ್ಲ. ರೈಟ್. ಸೊ ಅದಕ್ಕೋಸ್ಕರ ಅದನ್ನೇ ಹೋಪ್ ಇಟ್ಕೊಂಡು ದಟ್ ಕೂರಕ್ಕೆ ಹೋಗ್ಬೇಡ್ರಿ. ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಇದು
ಸೀಟ್ ಇದು ಒಂದು ನಿಮಗೆ ಕಾಲೇಜ್ ಸಿಕ್ಕಾದ್ಮೇಲೆ ಯು ಕ್ಯಾನ್ ಗೋ ದೇರ್, ಅಲ್ಲಿ ಹೋಗ್ಬೋದು. ಸೊ ಅದಾದಮೇಲೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬರಲಿ, ಅದಾದಮೇಲೆ ಐ ವಿಲ್ ಆಲ್ಸೋ ಎನ್ಕ್ವೈರ್ ಕೆಗೆ ಎನ್ಕ್ವೈರ್ ಮಾಡ್ತೀನಿ, ಸೆಕೆಂಡ್ ಎಕ್ಸ್ಟೆನ್ಷನ್ ರೌಂಡ್ ಏನಾದ್ರು ಇದೆ ಅಂತ ನಾನು ಕೂಡ ಎನ್ಕ್ವೈರ್ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬಟ್ ಆ್ಯಸ್ ಆಫ್ ನೌ ನೀವು ಆಪ್ಷನ್ ಎಂಟ್ರಿ ಇನ್ನೂ ಮಾಡ್ತಾ ಇದ್ದರೆ ಥಿಂಕ್ ದ್ಯಾಟ್ ಇಟ್ ಈಸ್ ದ ಸೆಕೆಂಡ್ ರೌಂಡ್, ಇಟ್ ಈಸ್ ದ ಫೈನಲ್ ರೌಂಡ್ ಅಂತ ತಿಳ್ಕೊಂಡು ನೀವು ಆಪ್ಷನ್ ಎಂಟ್ರೀಸ್ನ ಕರೆಕ್ಟಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ದೀಸ್ ಆರ್ ದಿ ಮೇಜರ್ ಇಶ್ಯೂಸ್ ಇದ್ವು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಏನಿತ್ತಪ್ಪ ಅಂದರೆ ಕೆಲವೊಂದಷ್ಟು ಜನ ಏನು ನಮಗೆ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಸರ್, ನಾನು ಡೈರೆಕ್ಟಾಗಿ ಥರ್ಡ್ ರೌಂಡಿಗೆ ಹೋಗ್ಬೋದಾ ಅಂತ ಕೇಳ್ತಿದ್ದಾರೆ. ನಾನು ಆಪ್ಷನ್ ಎಂಟ್ರಿನ ಮಾಡಿದ ಥರ್ಡ್ ರೌಂಡಿಗೆ ಹೋಗ್ಬೋದಾ ಅಂತ ಕೇಳ್ತಾರೆ. ಸೊ ಇಟ್ ಈಸ್ ನಾಟ್ ಶೋರ್ ದಟ್ ಥರ್ಡ್ ರೌಂಡಿಗೆ ಹೋಗಕ್ಕೆ ಬರುತ್ತೋ ಬರಲ್ಲ ಅಂತ ಇನ್ನೂ ಶ್ಯೂರಿಟಿ ಇಲ್ಲ ಅದು. ಬಿಕಾಸ್ ಥರ್ಡ್ ರೌಂಡ್ ಬಿಟ್ಟರೆ ದಟ್ ಅವರು ಅವಕಾಶವನ್ನು ಮಾಡಿಕೊಟ್ರೆ ನೀವು ಹೋಗ್ಬೋದಾಗಿರುತ್ತೆ. ಸೊ ಅದ್ರ ಬಗ್ಗೆ ನಾನು ಕೇಳಿಬಿಟ್ಟು ಅಪ್ಡೇಟ್ ಮಾಡ್ತೀನಿ, ಯಾರ್ಯಾರು ಚಾಯ್ಸ್ ಎಂಟ್ರೀಸ್ನ ಅಥವಾ ಯಾರ್ಯಾರು ನಿಮಗೆ ಲೈಕ್ ನೀವು ಆಪ್ಷನ್ ಎಂಟ್ರಿನ ಮಾಡಿಲ್ಲ ಅಂತಿದ್ದವರು. ಸೊ ಡೆಫಿನೆಟ್ಲಿ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ, ನೋಡ್ತಾ ಇರಿ ಚಾನಲ್ನ. ಸೊ ಮೋಸ್ಟ್ ಪ್ರಾಬಬ್ಲಿ ನಾಳೆ ಅಥವಾ ನಾಡಿದ್ರೊಳಗಡೆ ಅಪ್ಡೇಟ್ ಮಾಡಿ ಕೊಡ್ತೀನಿ ನಾನು. ಬಿಕಾಸ್ ಈಗ ಪೀಕ್ ಟೈಮ್ ಇರುತ್ತೆ, ಕಾಲ್ಸ್ದು ಪೀಕ್ ಟೈಮ್ ಇರುತ್ತೆ. ಇವಾಗ ನಾವು ಕಾಲ್ ಎಷ್ಟು ಮಾಡಿದರೂ ಕೂಡ ಕನೆಕ್ಟ್ ಆಗಲ್ಲ ಅದು, ರೈಟ್. ಅದಕ್ಕೋಸ್ಕರ ಅದಕ್ಕೆ ಕನೆಕ್ಷನ್ ಸಿಕ್ಕಿರೋದಿಲ್ಲ. ಡೆಫಿನೆಟ್ಲಿ ನಾಳೆ ಅಥವಾ ನಾಡಿದ್ರೊಳಗಡೆ ನಾನು ಅದ್ರ ಕೂಡ ಅಪ್ಡೇಟ್ ಮಾಡಿ ಕೊಡ್ತೀನಿ. ಫೈನ್. ಸೊ ಇನ್ನೊಂದು ಸತಿ ಹೇಳ್ತಿದ್ದೀನಿ, ಎಕ್ಸ್ಟೆನ್ಷನ್ ಆಗಿದೆ ಸೆಕೆಂಡ್ ರೌಂಡ್ದು ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಎಲ್ಲಿವರೆಗೂ? ನಾಳೆ ಬೆಳಗ್ಗೆ 12 ಗಂಟೆವರೆಗೂ ಎಕ್ಸ್ಟೆನ್ಷನ್ ಆಗಿದೆ. ಡನ್. ಸೊ ಇದಾದಮೇಲೆ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಅದಾದಮೇಲೆ ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅದಾದ ತಕ್ಷಣ ಪೇಮೆಂಟ್ ಮಾಡ್ಕೋಬೇಕಾಗಿರುತ್ತೆ ನೀವು. ನೋಡಿರಿ, ಇವಾಗ ಇದು ಎಕ್ಸ್ಟೆನ್ಷನ್ ಆಯಿತು. ಸೊ ಇದು ಎಕ್ಸ್ಟೆಂಟ್ ಆಯಿತು. ಎಕ್ಸ್ಟೆನ್ಷನ್ ಆದ ತಕ್ಷಣ ಇನ್ನು ನೆಕ್ಸ್ಟ್ ಏನಾಗುತ್ತೆ, ನಿಮಗೆ ನೆಕ್ಸ್ಟು ಫೀಸ್ ಕಟ್ಟೋದು ಕೂಡ ಎಕ್ಸ್ಟೆನ್ಷನ್ ಆಗುತ್ತೆ. ಅದಾದಮೇಲೆ ಕಾಲೇಜ್ ಹೋಗಿ ರಿಪೋರ್ಟ್ ಮಾಡೋದು ಕೂಡ ಎಕ್ಸ್ಟೆನ್ಷನ್ ಆಗುತ್ತೆ. ಎಲ್ಲ ಪ್ರೊಸೆಸ್ ಕೂಡ ಎಕ್ಸ್ಟೆನ್ಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾರೂ ಆ ರೀತಿ ಮಾಡ್ಕೋಬೇಡ್ರಿ, ಬೇಗ ಮಾಡಿ ಮುಗಿಸ್ಕೊಂಬೇಡ್ರಿ. ಸೊ ಇಟ್ ಈಸ್ ನಾಟ್ ದ್ಯಾಟ್ ಡಿಫಿಕಲ್ಟ್ ಪ್ರಾಸೆಸ್, ಇಟ್ ಈಸ್ ವೆರಿ ಸಿಂಪಲ್ ಪ್ರಾಸೆಸ್ ದ್ಯಾಟ್ ಯು ಹ್ಯಾವ್ ಟು ಡೂ ಇಟ್. ನೆಕ್ಸ್ಟು ಮತ್ತೆ ಎಲ್ಲ ನಿಮಗೆ ಅಕಾಡೆಮಿಕ್ಸ್ಗೆಲ್ಲ ಎಫೆಕ್ಟ್ ಆಗಬಾರ್ದು, ಆದಷ್ಟು ಬೇಗ ಮಾಡಿ ಮುಗಿಸ್ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ, ರೈಟ್. ಸೊ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ನಾನು ಸೀಟು ಫೈನಲ್ ಸೀಟ್ ಅಲಾಟ್ ಆದಮೇಲೆ ರಿಸಲ್ಟ್ ಬಂದಾದಮೇಲೆ ಸೊ ನಿಮಗೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ, ಅವರೆಲ್ಸ್ ಪೇಮೆಂಟ್ ಮಾಡೋದು ಹೇಗೆ, ನೀವು ಚಲನ್ ಥ್ರೂ ಮಾಡಿದರೆ ಒಳ್ಳೆಯದಾ, ಆನ್ಲೈನ್ ಪೇಮೆಂಟ್ ಮಾಡಿದರೆ ಒಳ್ಳೆಯದಾ, ಸೊ ಇದನ್ನ ಸ್ವಲ್ಪ ಹೇಳ್ತೀನಿ. ಬಿಕಾಸ್ ಆನ್ಲೈನ್ ಪೇಮೆಂಟ್ ಮಾಡ್ಕೊಳ್ಳೋದ್ರಿಂದ ಕೆಲವೊಂದು ಲೂಪ್ ಹೋಲ್ಸ್ ಇದ್ದಾವೆ, ಚಲನಿಂದ ಮಾಡ್ಕೊಳ್ಳೋದು ಕೆಲವೊಂದು ಲೂಪ್ ಹೋಲ್ಸ್ ಇದ್ದಾವೆ. ಏನಪ್ಪ ಅಂದರೆ ಕೆಲವೊಂದು ಸತಿ ಆನ್ಲೈನ್ ಪೇಮೆಂಟ್ ಮಾಡುವಾಗ ಏನಾಗುತ್ತೆ, ಸರ್ವರ್ ಇಶ್ಯೂ ಬಂದುಬಿಡ್ತು, ಏನೋ ಒಂದು ಇಶ್ಯೂ ಬಂದುಬಿಡುತ್ತೆ, ಅದು ಫೇಲ್ ಆಗಿಬಿಡ್ತಂದ್ರೆ ಈ ಕಡೆ ದುಡ್ಡು ಕಟ್ಟಾಗುತ್ತೆ, ಆ ಕಡೆ ಅದು ಕನ್ಫರ್ಮ್ ಆಗೋಲ್ಲ. ಅದಕ್ಕೋಸ್ಕರ ಬೆಟರ್ ಇದು ಕನ್ವೆನ್ಷನ್ ಅಥವಾ ಟ್ರೆಡಿಷ್ನಲ್ ಮೆಥಡ್ ಆದರೂ ಕೂಡ ಟ್ರೈ ಟು ಟೇಕ್ ಅ ಚಲನ್ ಆ್ಯಂಡ್ ಗೋ ಟು ದ ಬ್ಯಾಂಕ್, ಹೋಗ್ಬಿಟ್ಟು ಕಟ್ಟಿದರೆ ಇಟ್ ಈಸ್ ಮೋರ್ ಬೆಟರ್. ಬಿಕಾಸ್ ನಿಮಗೊಂದು ಸ್ಲಿಪ್ ಕೊಡ್ತಾರಲ್ಲ, ಸೊ ಯು ವಿಲ್ ಬಿ ಹ್ಯಾವಿಂಗ್ ಅ ಕನ್ಫರ್ಮೇಷನ್, ಓಕೆ ಬ್ಯಾಂಕಲ್ಲಿ ದುಡ್ಡಿದೆ, ಇಟ್ ಈಸ್ ನಾಟ್ ಸಮ್ವೇರ್ ಎಲ್ಸ್, ಅದೋ ಒಂದು ನಡುವೆ ಸಿಕ್ಕೊಂಡಿಲ್ಲ ಅಂತ ಬರುತ್ತೆ ನಿಮಗೆ. ಅದಕ್ಕೋಸ್ಕರ ಆ ಒಂದು ಮೆಥಡ್ನ ನೀವು ಫಾಲೋ ಮಾಡಿದರೆ ಇಟ್ ಈಸ್ ಮೋರ್ ಕನ್ವೀನಿಯೆಂಟ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಇಲ್ಲ ಸರ್ ನಾನು ಆನ್ಲೈನ್ ಪೇಮೆಂಟ್ ಮಾಡ್ಕೋತೀನಿ, ಐ ಆಮ್ ವೆರಿ ಕಂಫರ್ಟೇಬಲ್ ಆನ್ಲೈನ್ ಪೇಮೆಂಟ್ ಅಂದರೆ ಯು ಕ್ಯಾನ್ ಡೂ ದ್ಯಾಟ್ ಆಲ್ಸೋ, ರೈಟ್. ನೀವು ಫೀಸ್ನ ಪೇಮೆಂಟ್ ಮಾಡೋದು ಯಾವಾಗ, ನೆಕ್ಸ್ಟ್ ನೀವು ಕಾಲೇಜ್ ಹೋಗಿ ಅಡ್ಮಿಟ್ ಮಾಡೋದು ಯಾವಾಗ, ಅದನ್ನೆಲ್ಲ ಕೂಡ ನೆಕ್ಸ್ಟ್ ಬಂದಾಗ ಅದು ಅಪ್ಡೇಟ್ ಬಂದಾಗ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಅಪ್ಡೇಟ್ ಆಲ್ ದೋಸ್ ಥಿಂಗ್ಸ್. ಸೊ ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಯಾರು ನೋಡ್ತಾ ಇದ್ದೀರಾ, ನಿಮಗೆ ಈ ಒಂದು ವೀಡಿಯೋಸಲ್ಲಿ ಇಷ್ಟ ಆಗ್ತಿದೆ, ಇಫ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಯು, ಲೈಕ್ ಮಾಡಿಕೊಡ್ರಿ, ಕ್ಲಾಸ್ನ ಶೇರ್ ಮಾಡಿರಿ, ವೀಡಿಯೋನ ಲೈಕ್ ಮಾಡಿಕೊಡ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ನ. ಅದ್ರ ಜೊತೆಗೆ MBA ಅಕಾಡೆಮಿಕ್ಸ್ ಬಗ್ಗೆ ಪ್ರತಿ ಒಂದು ವೀಡಿಯೋದಲ್ಲಿ ಹೇಳ್ತಾ ಇದ್ದೇನೆ ನಾನು. ಸೊ ಅದೇ ರೀತಿ MBA ಮತ್ತು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಕಾಡೆಮಿಕ್ಸ್ ಸ್ಟಾರ್ಟ್ ಆಗ್ತಿದೆ. ವೆರಿ ಸೂನ್ ವಿ ಆರ್ ಗೋಯಿಂಗ್ ಟು ಲಾಂಚ್ ದಟ್. ಯಾರಿಗೆ ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್, ರೈಟ್. ಸೊ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ MBA ಅಕಾಡೆಮಿಕ್ಸ್ 2, ರೈಟ್. ಸೊ ಅದಾದಮೇಲೆ ಲಾಸ್ಟ್ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಸೊ 2025 ವಾರಿಯರ್ಸ್ 2.0 ಅಂತ ಬ್ಯಾಚ್ ಲಾಂಚ್ ಆಗಿದೆ. 2025 PGCETಗೆ ನಿಮ್ಮ ಜೂನಿಯರ್ಸ್ ಯಾರಾದರೂ ಇದ್ದರೆ ಪ್ಲೀಸ್ ರೆಫರ್ ಮಾಡಿ. ಅದಕ್ಕೆ ಧ್ರುವಿಕಾ ಅಕಾಡೆಮಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ದಟ್ ದೇ ಆರ್ ಗೋಯಿಂಗ್ ಟು ಗಿವ್ ದ PGCET ಕೋಚಿಂಗ್ ಅಂತ ರೆಫರ್ ಮಾಡಿದ್ರೆ ಡೆಫಿನೆಟ್ಲಿ ದಟ್ ವಿ ಆರ್ ನಾಟ್ ಗೋಯಿಂಗ್ ಟು ಡಿಸಪಾಯಿಂಟ್ ಯು ಆ್ಯಂಡ್ ದಟ್ ಸ್ಟೂಡೆಂಟ್, ಡೆಫಿನೆಟ್ಲಿ, ಬಿಕಾಸ್ ದೇ ಆರ್ ಗೋಯಿಂಗ್ ಟು ಗೆಟ್ ಟಾಪ್ ಕೋಚಿಂಗ್ ಅಂತ ಸಿಗುತ್ತೆ, ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಹೊಸ ಅಪ್ಡೇಟ್ ಜೊತೆ ಬಂದು ಮೀಟ್ ಆಗ್ತೀನಿ ನಿಮ್ಮನ್ನು. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.